ಗೊತ್ತಾ? ನಾವು ಬೇರೆಯವ್ರ ಮೇಲೆ ಬೇರೆಯವ್ರನ್ನ ನೋಡ್ತಾ ಅಸೂಯೆ ಪಟ್ಕೊತ ಅವನು ಅಷ್ಟು ದೊಡ್ಡ ಮನೆ ತೊಗೊಂಡಿದ್ದಾನೆ, ಅವನು ಅಷ್ಟು ದೊಡ್ಡ ಕಾರ್ ತೊಗೊಂಡಿದ್ದಾನೆ, ಅವ್ರು ಅಷ್ಟು ಚಿನ್ನ ತೊಗೊಂಡಿದ್ದಾಳೆ, ಈ ಥರ ಎಲ್ಲ ನೆಗೆಟಿವ್ ವಿಷಯಗಳನ್ನ ನಮ್ಮ ತಲೆಯಲ್ಲಿ ತುಂಬ್ಕೊತ ಅವ್ರ ಮೇಲೆ ಅಸೂಯೆ ಪಡ್ತಾ ಹೋಗ್ತಿದ್ರೆ ನಮ್ಮ ಜೀವನದಲ್ಲಿ ನಾವು ಯಾವತ್ತಿಗೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ಅದೇ ನಮ್ಗೆ ಅರಮನೆ ಇದ್ದರೂ ಸಹ ನಾವು ಅಂಥ ಬುದ್ಧಿ ಇಟ್ಕೊಂಡು ಕೆಳಮಟ್ಟದಲ್ಲಿ ಯೋಚನೆಗಳನ್ನ ಮಾಡಿಕೊಂಡು ಬರೀ ನೆಗೆಟಿವಿಟಿ ಸುತ್ತಾನೇ ಇದ್ದರೆ ನಮ್ಗೆ ಅರಮನೆ ಇದ್ದರೂ ಸಹ ನಾವು ನೆಮ್ಮದಿಯಿಂದ ಜೀವನ ಮಾಡೋಕ್ಕಾಗೋದಿಲ್ಲ. ಅದೇ ಸಂಬಂಧಗಳಿಗೆ ಬೆಲೆ ಕೊಟ್ಕೊಂಡು ಎಲ್ಲ ಸಂಬಂಧಗಳನ್ನು ಪ್ರೀತಿಸೋದನ್ನು ಕಲಿತು ಈ ನೆಗೆಟಿವ್ ಯೋಚನೆಗಳಿಂದ ದೂರ ಇದ್ದು ಎಲ್ಲರೂ ಯಾರೇ ನಮ್ಮ ಮುಂದೆ ಬೆಳೆದರೂ ಸಹ ಅದಕ್ಕೆ ಖುಷಿ ಪಡ್ತಾ ನಾವು ಅವ್ರ ಥರ ಬೆಳಿಬೇಕು ಅಂತ ಕಷ್ಟಪಟ್ಟು ದುಡಿತಾ ನಾವು ಇದ್ದರೆ ನೆಮ್ಮದಿಯಾಗಿ ಒಂದು ಗುಡಿಸ್ಲಲ್ಲಿದ್ದರೂ ಸಹ ನೆಮ್ಮದಿಯಿಂದ ಜೀವನ ಮಾಡ್ಬೋದು. ಮೊದಲು ನಾವು ನೆಮ್ಮದಿಯನ್ನು ಕಾಣೋಣ.